ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಸಾಂಬಾರು ಪುಡಿ ಧನಿಯಾ ಪುಡಿ ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಧನಿಯಾ ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ತೊಗರಿಬೇಳೆ ಹುರ್ಕೊಳ್ಳೋಣ. ತೊಗರಿಬೇಳೆ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡು ಎಲ್ಲನೂ ಒಂದೇ ಬಟ್ಲಲ್ಲೇ ಹಾಕಿಟ್ಕೋಬೋದು, ಇಲ್ಲ ದೊಡ್ಡದೊಂದು ಬೇಸನ್ ಇಟ್ಕೊಂಡು ಕೂಡ ಹಾಕ್ಕೋಬೋದು. ನೀವು ಎಷ್ಟಿಗೆ ಮಾಡ್ತೀರೋ ಅಷ್ಟಿಗೆ ಅಳತೆ ಪ್ರಕಾರ ನೋಡ್ಕೊಳ್ಳಿ. ತೊಗರಿಬೇಳೆ ಹುರಿದಾದ್ಮೇಲೆ ಹೆಸ್ರು ಕಾಳು ಚೆನ್ನಾಗಿ ಕೆಂಪಿಗಾಗೋ ಥರ ಹುರಿದ್ಬಿಟ್ಟು ಕಡಲೆಕಾಳು ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡ್ಮೇಲೆ ಅಕ್ಕಿ ಈ ಉದ್ದಿನಬೇಳೆ ಏನಕ್ಕೆ ಹಾಕ್ತಾರಂದರೆ ಸಾರು ಗಟ್ಟಿ ಬರಲಿ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಉದ್ದಿನಬೇಳೆ ಅಕ್ಕಿ ಎರಡೂ ಹಾಕೋದು. ಆಮೇಲೆ ಅಕ್ಕಿ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಾದ್ಮೇಲೆ ಜೀರಿಗೆ ಚೆನ್ನಾಗಿ ಸಿಡಿಯೋ ಥರ ಹುರ್ಕೋಬೇಕು ಫ್ರೆಂಡ್ಸ್. ಜೀರಿಗೆ ಚೆನ್ನಾಗಿ ಘಮ ಕೊಡುತ್ತೆ, ವಾಸನೆ. ಸಾರು ಚೆನ್ನಾಗಿ ಕುದಿಯೋವಾಗ ಚೆನ್ನಾಗಿ ಗಮ್ ಅಂತ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮೆಣಸು ಹುರ್ಕೋಬೇಕು, ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೋಬೇಕು. ಅದು ಪಟ್ ಅಂತ ಸಿಡಿಯೋ ಥರ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಮೆಂತ್ಯನೂ ಕೆಂಪಿಗೆ ಹುರ್ಕೋಬೇಕು. ಮೆಂತ್ಯ ಒಳ್ಳೆಯದು, ಆದರೆ ಹುರ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಮೆಂತ್ಯ ಆದಮೇಲೆ ಸಾಸಿವೆ ಸಿಡಿಯೋ ತನಕ ಹುರಿಬೇಕು. ಇದು ಏನೇ ಆಗಲಿ ಎಣ್ಣೆ ಹಾಕ್ತಿರೇ ಎಲ್ಲನೂ ಹುರಿಬೇಕು. ನಾನು ಏನೇನು ಹೇಳಿದ್ನೋ ಅದೆಲ್ಲ ಎಣ್ಣೆ ಹಾಕ್ತಿರೇ ಹುರಿಬೇಕು. ಹಿಂಗು ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಹಾಕೋದು. ಪುಡಿ ಹಿಂಗೆ ಹಾಕ್ಬಾರ್ದು, ಗಟ್ಟಿ ಹಿಂಗೆ ಹಾಕಬೇಕು. ಅರ್ಶಿನ ಕೊಂಬು ತೊಗೊಂಡು ಪುಡಿ ಮಾಡಿ ಹಾಕಬೇಕು. ಚೆನ್ನಾಗಿ ಹುರಿಬೇಕು ಅರ್ಶಿನ ಕೊಂಬು. ಅದ್ರ ಜೊತೆ ನಾವು ಮೆಣಸಿನ್ಕಾಯಿ ಬೀಜ ಹಾಕಿದ್ದೀರಿ, ಅದು ಬೀಜ ಒಣಗಿರೋದು ಬೀಜ ಹಾಕಿದ್ದೀರಿ. ಅದರಲ್ಲಿ ಕರ್ಬೇವಿನ ಸೊಪ್ಪಿಗೆ ಒಂದು ಚಿಟಿಕೆ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗಾಗೋ ಥರ ಹುರಿಬೇಕು. ಹುರಿದು ಕ್ರಿಸ್ಪಿ ಆಗಬೇಕು. ಅದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರಿದು ಸೈಡಿಗೆ ಇಟ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು